ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಈಗ ಹಸಿ ಬಟಾಣಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ, ಸೀಸನ್ ಇರೋದ್ರಿಂದ ಇದನ್ನು ಬಳಸಿ, ಹಸಿ ಬಟಾಣಿನ ಬಳಸಿ ಒಂದು ಗೊಜ್ಜು ಮಾಡಿದ್ದೀನಿ. ಇದನ್ನು ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿ, ಚಪಾತಿ ಯಾವುದ್ರ ಜೊತೆ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಅನ್ನದ ಜೊತೆ ಕೂಡ ಇದನ್ನು ಕಲಿಸ್ಕೊಳ್ಬೋದು. ಅನ್ನ, ಮುದ್ದೆ ಯಾವುದ್ರ ಜೊತೆ ಆದರೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬಟಾಣಿ ಸೀಸನಲ್ಲಿ ಒಮ್ಮೆ ಟ್ರೈ ಮಾಡಲೇಬೇಕಾಗಿರೋವಂಥ ಒಂದು ಟೇಸ್ಟಿಯಾಗಿರೋ ಹೆಲ್ತಿಯಾಗಿರೋ ರೆಸಿಪಿ. ಇದ್ರ ಜೊತೆ ಸ್ವಲ್ಪ ತರಕಾರಿ ಕೂಡ ಸೇರಿಸಿದ್ದೀನಿ. ಇದನ್ನು ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆ ಮಾಡಿದ್ದೀನಿ. ಹೇಗೆಲ್ಲ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಸಿ ಬಟಾಣಿ ಗೊಜ್ಜಿಗೆ ಮೊದಲಿಗೆ ಕಡಲೆಬೇಳೆ 1 ಟೀ ಸ್ಪೂನಷ್ಟು, 1 ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಸಾಮಗ್ರಿಗಳನ್ನ ಹುರಿತಾಯಿದ್ದೀನಿ. ಹದವಾಗಿ ಹುರ್ಕೊಳ್ಬೇಕು. ಕಡಲೆಬೇಳೆ ರೋಸ್ಟ್ ಆಗ್ತಾ ಬಂದಾಗ ಉದ್ದಿನಬೇಳೆ ಹಾಕ್ತೀನಿ. ಅದನ್ನು ಅಷ್ಟೇ ಕ್ವಾಂಟಿಟಿನಲ್ಲಿ, ಎರಡನ್ನೂ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ. ನಾನು ಫ್ಲೇಮ್ ಸಣ್ಣದಾಗಿ ಇಟ್ಕೊಂಡು ಹುರಿತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಹಾಕೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಕ್ಕಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲದಿದ್ದರೆ ಗಸಗಸೆ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಗಸಗಸೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಧನಿಯಾ ಹಾಕ್ತಾಯಿದ್ದೀನಿ, 1.5 ಟೀ ಸ್ಪೂನಷ್ಟು ಧನಿಯಾ. ಇದಕ್ಕೆ ಚಕ್ಕೆ ಲವಂಗ ಆ ಥರ ಸ್ಪೈಸಸ್ ಏನೋ ಹಾಕೋ ಅವಶ್ಯಕತೆ ಇಲ್ಲ. ಇದೇ ಒಂಥರ ಬೇರೆ ಟೇಸ್ಟ್ ಬರುತ್ತೆ. ಚಕ್ಕೆ ಲವಂಗ ಎಲ್ಲ ಹಾಕಿದ್ರೆ ಅದೇ ಬೇರೆ ಥರ ಟೇಸ್ಟ್ ಬಂದ್ಬಿಡುತ್ತೆ. ಇದು ಹಳೆ ಕಾಲದ ರೆಸಿಪಿ ಆದ್ದರಿಂದ ಹಿಂದೆ ಎಲ್ಲ ಹೆಚ್ಚಾಗಿ ಸ್ಪೈಸಸ್ನ ಬಳಸ್ತಾ ಇರಲಿಲ್ಲ. ಭಾಳ ಲೈಟಾಗಿ ಅಡುಗೆಗಳು ಮಾಡ್ತಾಯಿದ್ರು. ಅದು ಟೇಸ್ಟ್ ಕೂಡ ತುಂಬ ಸ್ಪೆಷಲಾಗಿರ್ತಾಯಿತ್ತು. ಒಂದು ಅರ್ಧ ಟೀ ಸ್ಪೂನಷ್ಟು, 3/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಫುಲ್ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಕೊಂಡು ಹುರಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಘಮ ಘಮ ಅನ್ನುತ್ತೆ. ಬೆಳ್ಳುಳ್ಳಿ ಫ್ರೈ ಆಯಿತು. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ, 1 ದೊಡ್ಡ ಸೈಜಿನ ಈರುಳ್ಳಿನ ದಪ್ಪ ದಪ್ಪಗೆ ಹೆಚ್ಚಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಮಿಕ್ಸರ್ ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿನೂ ಹಾಕ್ಕೋಬೋದು. ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಖಾರ ಅವರವರ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ರೆ ಖಾರ ಹದವಾಗಿರುತ್ತೆ, ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಇದಾಯಿತು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕ್ತಾಯಿದ್ದೀನಿ, 1 ಇಂಚಷ್ಟು ಶುಂಠಿ ಮತ್ತು ತೆಂಗಿನಕಾಯಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ. ಸಾಸಿವೆ, ಕರಿಬೇವು, ಈರುಳ್ಳಿ 1, 2 ಟೊಮೆಟೊ ಸಣ್ಣದಾಗಿ ಹಚ್ಚಿ ಟೊಮೆಟೊನ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ.
ಕ್ಯಾರೆಟ್ 2 ಸಣ್ಣ ಸೈಜಿನ ಕ್ಯಾರೆಟ್ನ ಸ್ವಲ್ಪ ದಪ್ಪ ದಪ್ಪಗೆ ಹೆಚ್ಚಾಕ್ಕೊಂಡಿದ್ದೀನಿ. ಈ ಥರ ಗೊಜ್ಜಿಗೆ, ಬಟಾಣಿ ಗೊಜ್ಜಿಗೆ ಕ್ಯಾರೆಟ್ ಆಗಲಿ ಬೀನ್ಸ್ ಆಗಲಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಬೇಕು. ಬೀನ್ಸ್ನೂ ಅಷ್ಟೇ ಸ್ವಲ್ಪ ದಪ್ಪಗೆ, ನಾವು ಸಾಗುಗೆಲ್ಲ ಸಣ್ಣದಾಗಿ ಹಚ್ಕೊಳ್ತೀವಲ್ಲ ಆ ಥರ ಹಚ್ಚಿದ್ರೆ ಇದಕ್ಕೆ ಚೆನ್ನಾಗಿರಲ್ಲ. ಆಲೂಗೆಡ್ಡೆ ಬೇಕಾದರೂ ಸೇರಿಸ್ಬೋದು, ಕ್ಯಾಪ್ಸಿಕಮ್ ಬೇಕಾದರೂ ಸೇರಿಸ್ಬೋದು. ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ 2 ಸೇರಿಸಿದೆ. ಬಟಾಣಿನೇ ಇಲ್ಲಿ ಮೇಯ್ನಾಗಿ ಬಳಸೋವಂಥದ್ದು. ಈಗ ಇಷ್ಟು ಬೌಲಲ್ಲಿ ಒಂದು 3/4 ಬೌಲಷ್ಟು ಬಟಾಣಿನ, ಹಸಿ ಬಟಾಣಿನ ತೊಗೊಂಡಿದ್ದೀನಿ, ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು 2 ನಿಮಿಷ ಎಲ್ಲ ತರಕಾರಿಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಬೇಕು. ಈಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ತರಕಾರಿಗಳನ್ನೆಲ್ಲ ಒಂದು 5 ನಿಮಿಷ ಒಗ್ಗರಣೆಯಲ್ಲಿ ಬಾಡಿಸಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಬಿಡೋಣ. ತರಕಾರಿ ಎಲ್ಲ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಇದನ್ನು ಅನ್ನದ ಜೊತೆ, ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಎಲ್ಲದ್ರ ಜೊತೆಗೂ ಇದು ಚೆನ್ನಾಗಿರುತ್ತೆ. ಅನ್ನದ ಜೊತೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಗ್ರೇವಿ ತೆಳ್ಳಗೆ ಮಾಡ್ಕೊಳ್ಬೇಕಾಗತ್ತೆ. ನೀರು ಹಾಕಿ ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೆ. ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದೆ. ಈಗ ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ಹಾಕಿದ್ಮೇಲೆ ಒಂಚೂರು ಹುರಿಬೇಕು ತರಕಾರಿ ಜೊತೆಗೆ. ಸಣ್ಣ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ತಳ ಹಿಡಿಯಲ್ಲ. ಈಗ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಹದದಲ್ಲಿ ನಮಗೆ ಗ್ರೇವಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು. ನಾವು ಇದನ್ನು ಊಟಕ್ಕೆ ಮಾಡ್ಕೊಳ್ತಾ ಇದ್ದರೆ ತೆಳುವಾಗಿ ಮಾಡ್ಕೊಳ್ಬೇಕು. ದೋಸೆ, ಚಪಾತಿ, ರೊಟ್ಟಿಗಾದರೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಇಡ್ಲಿಗೂ ಕೂಡ ತೆಳ್ಳಗೆ ಮಾಡಿಕೊಂಡ್ರೆ, ಸಾರು ಕನ್ಸಿಸ್ಟೆನ್ಸಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಅಕ್ಕಿ ರೊಟ್ಟಿ ಜೊತೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಮಾಡ್ತೀನಿ. ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ ನೆಂಚ್ಕೊಳ್ಳೋದಕ್ಕೆ. ಈ ಹದದಲ್ಲಿದೆ. ಇನ್ನು ಸ್ವಲ್ಪ ತೆಳುವಾಗೇನು ಮಾಡ್ಕೊಳ್ಬೋದು. ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಹಾಗಾಗಿ ಮಾಡುವಾಗಲೇ ಸ್ವಲ್ಪ ತೆಳು ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡ್ರೆ ತಿನ್ನೋ ಅಷ್ಟೊತ್ತಿಗೆ ಕರೆಕ್ಟ್ ಹದದಲ್ಲಿ ಸೆಟ್ಟಾಗಿರುತ್ತೆ. ಈಗ ಉಪ್ಪು ಹಾಕೋಣ. 2 ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ. ನೋಡಿಕೊಂಡು ಬೇಕಂದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು. ರುಚಿ ನೋಡಿ ಉಪ್ಪನ್ನು ಆ್ಯಡ್ ಮಾಡ್ಬೋದು. 2 ಟೊಮೆಟೊ ಹಾಕಿದ್ದಷ್ಟೇ, ಮತ್ತು ಹುಳಿ ಏನು ಮೇಲೆ ಬೇಕಾಗಲ್ಲ. ಈಗ ಇದನ್ನು ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸಿಮ್ಮಲ್ಲಿ ಇಟ್ಟಿದ್ದೀನಿ, ಮುಚ್ಚಿಟ್ಟು ಕುದಿಯೋದಕ್ಕೆ ಬಿಡ್ತೀನಿ. ಇದೀಗ ಕುದೀತಾ ಇದೆ, ರೆಡಿ ಆಯಿತು. ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ ಹಾಕಿದ್ರೆ ಅದ್ರ ಬಣ್ಣನೇ ಬೇರೆ ಆಗೋಗ್ಬಿಡುತ್ತೆ. ಹಂಗಾಗಿ ಇದಕ್ಕೆ ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ಹಸಿ ಬಟಾಣಿ ಗೊಜ್ಜು ರೆಡಿ ಆಯಿತು.